ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಕನ್ನಡ ಸೀಟ್ ಜೊತೆಗೆ ಇನ್ನೊಂದು ಅಲ್ಟಿಮೇಟ್ ಲಿವರಿ ಕೂಡ ತಂದಿದ್ದೀನಿ ಗೈಸ್. ಸೊ ಈ ಲಿವರಿನ ರಿವ್ಯೂ ಮಾಡೋಕ್ಕೆ ಇವತ್ತು ಬಂದೀನಿ. ಸೊ ಈ ಲಿವರಿ ಹೆಂಗಿದೆ, ಇದ್ರಲ್ಲಿ ಏನು ಫೀಚರ್ಸ್ ಇದೆ, ಮಾಡಲ್ ಏನು ಫೀಚರ್ಸ್ ಇದೆ ಎಲ್ಲ ಹೇಳ್ತೀನಿ. ಸೊ ಅದಕ್ಕೋಸ್ಕರ ವೀಡಿಯೋ ಇನ್ನೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಸೊ ವಿಡಿಯೋ ಶುರು ಮಾಡೋಣ. ಒಂದು ಇಂಟ್ರೋ ಜೊತೆ ಬನ್ನಿ. ಸೊ ನೋಡ್ತಾ ಇದ್ರಲ್ಲ ಯಾವ ಬಸ್ ಅಂತ ಹೇಳ್ಬಿಟ್ಟು, ನಿಶಾಲ್ ನಮ್ಮ SRMS ಸಿದ್ದರಾಮೇಶ್ವರ ಬಸ್ ಲಿವರಿ. ಸೊ ಇದು ತುಂಬ ಪಾಪ್ಯುಲರ್ ಗಾಡಿ ಕರ್ನಾಟಕದಲ್ಲಿ. ಸೊ ನಮ್ಮ CGK ಬ್ರೋ ಅಂತೂ ಇದನ್ನ ಮೆಚ್ಚಾಕ್ಬಿಟ್ಟವ್ರೆ ಸೊ ತುಂಬ ಕಡೆ. ಸೊ ಇಷ್ಟು ದಿವಸ ನಾನು ಇಲ್ಲಿ ಲಿವರಿ ಮಾಡಿರಲಿಲ್ಲ, ಬಟ್ ರೀಸೆಂಟಾಗಿ ಈ ಮೋಡ್ಗೆ ಮಾಡಿ ಅಂತ ನಮ್ಮ ಗೊತ್ತಿರೋರು ತುಂಬ ಕೇಳ್ತಿದ್ರು. ಸೊ ಆ ರೀಸನ್ಗೋಸ್ಕರ ಮಾಡಿದ್ದೀನಿ ಗೈಸ್. ಸೊ ಇದು ಬಂದ್ಬಿಟ್ಟು ಬಾಲಾಜಿ V2 ಬಸ್ ಮೋಡು. ಸೊ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತೈತೆ ಗುರು ಲಿವರಿ. ಸೊ ಹೆಂಗೆ ಕಾಣ್ತೈತೆ ನೋಡಿರಿ. ಸೊ ಫ್ರಂಟ್ ಗ್ರಿಲ್ನಲ್ಲಿ ಸ್ಟಿಕರಿಂಗ್ಸ್ ಇರ್ಬೋದು, ಎಲ್ಲ ಸಖತ್ತಾಗಿ ಮಾಡಿದ್ದೀನಿ. ಸೊ ನಿಮ್ಮ ಅನಿಸಿಕೆನೇ ಕಮೆಂಟ್ ಮಾಡಿರಿ. ಸೊ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಬೇಕಿತ್ತ ಏನು ಗೊತ್ತಾ ಅಂತ. ಸೊ ಈ ಥರ ಐತೆ ಕಡೂರು, ಬೀರೂರು, ಅಜ್ಜಂಪುರ ಮತ್ತು ವಸ್ತೂರು ಈ ರೂಟಲ್ಲಿ ಓಡಾಡೋ ಗಾಡಿ. ಸೊ ಪಿಕ್ಸಲ್ ಬೋರ್ಡ್ ಕೂಡ ಇದು ನಾವು ವರ್ಕ್ ಆಗೋ ಥರ ಮಾಡಿದ್ವಿ. ರಿಯಲ್ ಬಸ್ ಫೋಟೋ ಕೂಡ ಪ್ರೊವೈಡ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಸೊ ಈ ಗಾಡಿದು ಸೊ ಗ್ರಿಲ್ ಸ್ವಲ್ಪ ಚೇಂಜ್ ಐತೆ, ಬಟ್ ಅದು BS6, ಇದು BS6. ಸೈಡ್ ಬಾಡಿ, ಬ್ಯಾಕ್ ಸೈಡ್ ಪೋರ್ಷನ್ ಎಲ್ಲ ಸೇಮ್ ಐತೆ. ಸೊ ಹಂಗಾಗಿ ಈ ಮೋಡ್ಗೆ ಆ ಲಿವರಿನ ಮಾಡಿದ್ದೀನಿ. ಸೊ ನೋಡ್ತಾ ಇಲ್ಲ ಸೈಡಲ್ಲಿ ಎಕ್ಸಿಕ್ಯೂಟಿವ್ ಕೋಚ್ ಅಂತ ಹಾಕಿದ್ದೀವಿ, ಮತ್ತು ಸ್ವಚ್ಛ ಭಾರತ್ ಅಂತ ಒಂದು ಸ್ಟಿಕರಿಂಗ್ ಮಾಡಿದ್ದೀವಿ. ಸೊ ಬಸ್ನವರು ತುಂಬ ಒಳ್ಳೊಳ್ಳೆ ಮೆಸೇಜ್ನ ಥರ ಸ್ಟಿಕರಿಂಗ್ಸ್ನ ಮಾಡವ್ರೆ. ಮತ್ತು ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಒಂದು ನೇಮಿಂಗ್ ಹಾಕ್ಸೋರು ಇಲ್ಲ. ಸೊ ಅದೇ ಥರ ಹಾಕಿದ್ದೀವಿ. ಸಿದ್ದರಾಮೇಶ್ವರ ಅಂತ ಒಂದು ಫಾಂಟಲ್ಲಿ ಸ್ಟೈಲಿಶ್ ಫಾಂಟಲ್ಲಿ ಹಾಕಿದ್ದೀವಿ. ಮತ್ತು ಬ್ಯಾಕ್ ಸೈಡು ಫುಲ್ ರಿಯಲಿಸ್ಟಿಕ್ ಆಗೈತೆ. ಸೊ ರಿಯಲ್ ಬಸ್ಸಲ್ಲಿ ಇರೋ ಥರನೇ ಐತೆ. ಸೊ ಹೆಂಗೆ ಹಾಕಿದ್ದೀವಿ ನೋಡಿ. ಸೊ ಅದರಲ್ಲಿ ಯಾವ ಥರ ಐತೆ ಅದೇ ಥರ ಹಾಕಿದ್ದೀವಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಡಾಟೆಡ್ ಥರ ಡಿಸೈನ್ ಐತೆ. ಸೊ ಸಿರಿಯಲ್ ಬಸ್ಸಲ್ಲಿ ಕೂಡ ಇದೇ ಥರ ಇರೋದು ಡಾಟೆಡ್ ಡಿಸೈನು. ಮತ್ತು LED ಬೋರ್ಡಲ್ಲಿ ಬ್ಯಾಕ್ ಸೈಡಲ್ಲಿ ವಸ್ತೂರು ಕಡೂರು ಅಂತ ವರ್ಕ್ ಆಗ್ತಿರುತ್ತೆ. ಮತ್ತು ಸಮ್ ಸ್ಟಿಕರಿಂಗ್ಸ್ ಕೂಡ ಮಾಡಿದ್ದೀವಿ, ಸ್ವಲ್ಪ ಡೀಟೇಲ್ಡು. ಸೊ ಸ್ಟಿಕರಿಂಗ್ಸ್ ಕೂಡ ಹೆಂಗೈತೆ ಅಂತ ಹೇಳ್ರಿ. ಮತ್ತು ಈ ಸೈಡ್ ಬಂದರೆ ಡೋರ್ ಆಪ್ಷನ್ ಐತೆ ವಿತ್ 2 ಡೋರು, ಓಪನ್ ಕ್ಲೋಸ್ ಎಲ್ಲ ಆಗುತ್ತೆ. ಸೊ ಆ ಥರ ಒಂದು ಡೋರ್ ಸಿಸ್ಟಮ್ನ ಈ ಮಾಡಲ್ಲಿ ಕೊಟ್ಟವ್ರೆ. ಇದು ಪಕ್ಕ ಕರ್ನಾಟಕದ ಬಸ್ಸು ಅಂತ ಹೇಳ್ಬೋದು, ಆ ಥರ ಐತೆ. ಬಟ್ ಇದು ತಮಿಳ್ನಾಡು ಬಸ್ಸೇ. ಮತ್ತು ವೀಲ್ ಕ್ಯಾಪ್ ಎಲ್ಲ ಸ್ಟೀಲ್ ಕಲರ್ ಆ್ಯಡ್ ಮಾಡಿದ್ದೀವಿ. ಸೊ ಸಡನ್ನಾಗಿ ನೋಡಿದ್ರೆ ಗೊತ್ತಾಗಲ್ಲ, ಸ್ವಲ್ಪ ಶೈನಿಂಗ್ ಥರ ಕಂಡಾಗ ಗೊತ್ತಾಗುತ್ತೆ. ಸೊ ಇದು ವೀಲ್ ಕಪ್ ಆ್ಯಡ್ ಮಾಡಿದ್ದೀವಿ ಈ ಥರ ಡಿಸೈನ್ ಆಗಿಂತ. ಮತ್ತು ಒಂದು ಬೆನ್ಸ್ ಥರ ಒಂದು ಲೋಗೋ ಹಾಕಿದ್ದೀವಿ, ವೀಲ್ ಕಪ್ ಚೆನ್ನಾಗಿ ಬರಲಿ ಅಂತ ವೆಲ್ಕಮ್ ಲೋಗೋ ಎಲ್ಲ ಹಾಕಿದ್ದೀವಿ. ಮತ್ತು ಫ್ರಂಟ್ ಮಾತ್ರ ಕ್ಲೀನಾಗಿ ಬಂದೈತೆ ಗೈಸ್, ನೋಡ್ತಾ ಇರಲ್ಲ. ಸ್ಟಿಕ್ಕರಿಂಗ್ ಇರ್ಬೋದು, ಈ ಶಿವ ಪಾರ್ವತಿ ಅಂತ ಹಾಕಿದ್ದೀವಿ, ಕಣ್ಣುಗಳು ಆ್ಯಡ್ ಮಾಡಿದ್ದೀವಿ, SRMS ಅಂತ ಹಾಕಿದ್ದೀವಿ. ಸೊ ಏನೇನು ಆ್ಯಡ್ ಮಾಡಬೇಕು ಎಲ್ಲ ಮಾಡಿದ್ದೀವಿ. ಮತ್ತು ಲೈಟ್ದು ಪೋರ್ಷನ್ ಏನಿದೆ ಹೆಡ್ಲೈಟು, ಸೊ ಅಲ್ಲೇನೂ ಹಾಕಿಲ್ಲ, ಯಾಕಂದ್ರೆ ರಿಯಲ್ ಬಸ್ಸಲ್ಲಿ ಕೂಡ ಅದೇ ಥರ ಐತೆ. ಹಂಗಾಗಿ ಸೊ ಅಲ್ಲಿಗೇನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಸ್ಟೀಲ್ ಥರ ಹೇಳಿದ್ರೆ ಸ್ಟೀಲ್ ಥರದ್ದು ಆ್ಯಡ್ ಮಾಡಿದೆ, ಬಟ್ ಅದು ಆ ಥರ ಕಾಣ್ತೈತೆ. ಸೊ ರಿಯಲ್ ಬಸ್ಸಲ್ಲಿ ಯಾವ ಥರ ಐತೆ ಆ ಥರದ್ದೆಲ್ಲ ಆ್ಯಡ್ ಮಾಡಿದ್ದೀನಿ ಗೈಸ್. ಸೊ ನನ್ನ ಕೈಲಿ ಆದಷ್ಟು. ಸೊ ಇಂಟೀರಿಯರ್ ನೋಡೋದಾದರೆ ಬಾಲಾಜಿ V2 ಬಸ್ ಮಾಡೋದು ತುಂಬಾ ಚೆನ್ನಾಗೈತೆ. ಸೊ ಈ ಮೋಡು ತುಂಬಾ ಫೇಮಸ್, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡೋರು ಗೈಸ್ ನಮ್ಮ ಗೌತಮ್ ಬ್ರೋ ಈ ಮೋಡನ್ನ. ಸೊ ಈ ಥರ ಇನ್ನೊಂದು ವೇರಿಯಂಟ್ ರಿಲೀಸ್ ಆಗಿತ್ತು. ಸೊ ಅದು ಕೂಡ ಚೆನ್ನಾಗಿತ್ತು, ಬಟ್ ಅದಕ್ಕಿಂತ ಇದು ನನಗೆ ಭಾಳ ಇಷ್ಟ ಆಗೋಗ್ಬಿಡ್ತು. ಅಷ್ಟು ಚೆನ್ನಾಗೈತೆ. ಬ್ಯಾಕ್ ಸೈಡ್ ಪೋರ್ಷನ್ ಆಗಿರ್ಬೋದು, ಈ ಡೋರ್ ಸಿಸ್ಟಮ್ ಎಲ್ಲ ಪಕ್ಕ ಒಂದು ಕರ್ನಾಟಕದ ಮಾಡ್ತಾರೆ ಐತೆ. ಸೊ ಹಂಗಾಗಿ ನಾನು ಇದೇ ಮೋಡ್ಗೆ ಮೂಕಾಂಬಿಕಾ ಲಿವರಿ ಕೂಡ ರಿಲೀಸ್ ಮಾಡಿದ್ದೀನಿ. ಸೊ ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಇದರಲ್ಲಿರೋ ಮಾಡಲಿರೋ ಫೀಚರ್ಸ್ ನೋಡೋದಾದರೆ, ಸೊ ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಡೋರ್ಸ್ ಓಪನ್ ಆಗುತ್ತೆ ಗೈಸ್ ಈ ಥರ. ಸೊ ನೋಡ್ತಾ ಇದ್ರಲ್ಲ ಈ ಥರ ಡೋರ್ಸ್ ಓಪನ್ ಆಗುತ್ತೆ. ಸೊ ಇದು ವರ್ಕಬಲ್ ಡೋರ್ಸೇ. ಸೊ ಈ ಥರ ವರ್ಕ್ ಆಗುತ್ತೆ. ಮತ್ತು ಈ ವೈಫರ್ ಆ್ಯನಿಮೇಷನ್ ಕೂಡ ವರ್ಕ್ ಆಗುತ್ತೆ. ಸೊ ವೈಫರ್ ಕೂಡ ವರ್ಕ್ ಆಗ್ತದೆ. ಫಸ್ಟ್ನೇ ಆ್ಯನಿಮೇಷನ್ಗೆ ಕ್ಲಿಕ್ ಮಾಡಿದ್ರೆ ನಾನ್ ವರ್ಕಿಂಗ್ ವೈಫರ್ ಬರುತ್ತೆ. ಮತ್ತು ಪಿಕ್ಸಲ್ ಬೋರ್ಡೆಲ್ಲ ಕ್ಲೀನಾಗಿ ವರ್ಕ್ ಆಗ್ತಿರುತ್ತೆ. ಸೊ ಈ ಥರ. ಮತ್ತು ಸೆಕೆಂಡ್ ಆ್ಯನಿಮೇಷನ್ಗೆ ಬಂದ್ಬಿಟ್ಟು ಸೊ ಈ ಹೂವಿನಾರ, ಈ ಸ್ಟ್ರಿಪ್ಸು, ಏನು ಪಟ್ಟಿ ಇವೆಲ್ಲ ಬರ್ತವೆ. ಸೊ ಸೆಕೆಂಡ್ ಆ್ಯನಿಮೇಷನ್ಗಲ್ಲಿ ಸ್ವಲ್ಪ ಜಾತ್ರೆ ಎಡಿಷನ್ ಥರ. ಮತ್ತು ಮೂರನೇದು ತುಂಬ ಸ್ಪೆಷಲೈಸ್ಡ್ ಆ್ಯನಿಮೇಷನ್ ಕೀ ಗೈಸ್. ಸೊ ಇದು ತುಂಬ ಇಷ್ಟಪಡೋಂಥ ಆ್ಯನಿಮೇಷನ್ ಕೀ, ಯಾಕಂದರೆ ಕೊಂಬು ಮಿರರು, ಡೋರ್ಸ್ ಎಲ್ಲ ಹೋಗ್ತವೆ. ಕೊಂಬು ಮಿರರ್ ಹೋದರೆ ಒಂಥರ ಇನ್ನೊಂಥರ ಲುಕ್ ಬಂದುಬಿಡುತ್ತೆ ಮೋಡ್ಗೆ. ಸೊ ನಿಮ್ಗೆ ಯಾವ ಥರ ಆ್ಯಂಗಲಲ್ಲಿ ಗೇಮ್ ಪ್ಲೇ ಮಾಡಬೇಕು ಆ ಥರ ಮಾಡ್ಕೋಬೋದು. ಸೊ ಈ ಕೊಂಬು ಮಿರರ್ ಹೋಗೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಪಿಕ್ಸಲ್ ಬೋರ್ಡ್ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಗೇಮ್ ಪ್ಲೇನ ಮಾಡ್ಕೊಳ್ಳಿ. ಸೊ
ಒಂದು ಚೆನ್ನಾಗಿರೋ ಮೋಡ್ಗೆ ಒಂದು ಚೆನ್ನಾಗಿರೋ ಲಿವರಿ ಮಾಡೋಣ ಅಂತ ಮಾಡಿದ್ದೀನಿ. ಸೊ SRMS ಲಿವರಿ ಇದಲ್ದೇ ಇದೇ ಮೋಡ್ಗೆ ಇನ್ನೊಬ್ಬರು ಕೂಡ ಮಾಡಿದರು, ಬಟ್ ನನ್ನ ಕಡೆಯಿಂದ ಒಂದು ಇರಲಿ ಅಂತ ಮಾಡಿದೆ. ಯಾಕಂದರೆ ಅವರು ಒಬ್ಬೊಬ್ಬರು ನನಗೆ ತುಂಬ ಕೇಳ್ತಿದ್ರು. ಈ ಮೋಡಂತೂ ಎಲ್ಲದರಲ್ಲೂ ಪರ್ಫೆಕ್ಟ್ ಗೈಸ್. ಸೊ ಈ ಮೋಡಲ್ಲಿ ಏನು ಕೊರತೆನೇ ಇಲ್ಲ, ಆ ಥರ ಮೋಡಿದು ತುಂಬ ಅಲ್ಟಿಮೇಟ್ ಆಗಿರೋ ಮೋಡ್. ಪರ್ಫೆಕ್ಟ್ ಲೆಂತು, ಪರ್ಫೆಕ್ಟ್ ಕಂಟ್ರೋಲಿಂಗ್ಸು, ಪರ್ಫೆಕ್ಟ್ ಡಿಸೈನು, ಪರ್ಫೆಕ್ಟ್ ಸ್ಟ್ರಕ್ಚರ್ ಎಲ್ಲ ಪರ್ಫೆಕ್ಟು. ಯಾಕಂದರೆ ಈಗ ಮಾಡಿರೋದು ಗೌತಮ್ ಬ್ರೋ ಸಾಗದಾಗಿ ಮಾಡವ್ರೆ, ಸೊ ಅದ್ರಲ್ಲಿ ಎರಡನೇ ಮಾತಿಲ್ಲ. ಸೊ ಸಮ್ ಟೈಮ್ಸು ತುಂಬ ಇಕ್ಕಟ್ಟಿನ ಜಾಗದಲ್ಲಿ ಕಟ್ಟಾಗಲ್ಲ, ಯಾಕಂದರೆ ಗಾಡಿ ಲೆಂತ್ ಐತೆ. ಬಟ್ ಸ್ಟೇರಿಂಗ್ ಎಲ್ಲ ಸಖತ್ತಾಗಿ ಐತೆ, ಒಟ್ಟು ಹಿಂದೆ ಮುಂದೆ ಆಡಿಸಿ ಕಟ್ ಮಾಡಬೇಕು. ಸೊ ಕ್ಲೀನಾಗಿ ಗೇಮ್ ಪ್ಲೇ ಮಾಡ್ಕೋಬೋದು, ಇದೆ ಗೇಮ್ ಅಲ್ವಾ ನಡೆಯುತ್ತೆ. ಮತ್ತು ಕಂಟ್ರೋಲಿಂಗ್ಸು ಸಖತ್ತಾಗೈತೆ, ಯಾವ ಥರ ವರ್ಕ್ ಆಗ್ತೈತೆ ಅಂತ ಹೆಂಗೆ ಆಡಿಸಿದ್ರು ಆಡುತ್ತೆ ಆ ಥರ ಗಾಡಿ. ಸೊ ಇದ್ರ ಗೇಮ್ ಪ್ಲೇ ಮಾಡೋಕ್ಕೆ ಪುಣ್ಯ ಮಾಡಿದ್ವಿ. ಮತ್ತು ನೈಟ್ ಮಾಡಲು ಸಖತ್ತಾಗಿ ಕಾಣುತ್ತೆ ಗೈಸ್, ನೋಡ್ತಾ ಇದ್ದೀರಾ ಯಾವ ಥರ ಲೈಟಿಂಗ್ಸ್ ಐತೆ ಅಂತೇಳಿ, ಸಖತ್ತಾಗೈತೆ. ಸೊ ಅದಕ್ಕೆ ನಾನು ಪಿಕ್ಸೆಲ್ ಬೋರ್ಡ್ ವರ್ಕ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಈ ಮೋಡ್ ಅಂತೂ ಎಲ್ಲದರಲ್ಲೂ ಪರ್ಫೆಕ್ಟು. ಮತ್ತು ಕ್ಯಾಬಿನ್ ಫೀಲ್ ನೈಟಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಗೈಸ್. ಈ ಥರ ಒಳ್ಳೆ ಗೇಮ್ ಪ್ಲೇ ಮಾಡ್ಬೋದು. ನಿಮ್ಮ ಹತ್ರ ಸ್ಪಾಟಿಫೈ ಇದ್ದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ಆನ್ ಮಾಡ್ಕೊಂಡು ಗೇಮ್ ಪ್ಲೇ ಮಾಡಿ ಒಳ್ಳೆ ಫೀಲ್ ಬರುತ್ತೆ. ಸೊ ನಾನು ಈ ಲಿವರಿನ ರಿಲೀಸ್ ಮಾಡೋದು ತುಂಬ ಲೇಟ್ ಆಗ್ತೈತೆ, ಸೊ ಬೈಕಬೇಡ್ರಿ. ಸೊ ನನ್ನದು ಕಾಲೇಜಲ್ಲಿ ಎಕ್ಸಾಮ್ಸ್ ಇತ್ತು, ಹಂಗಾಗಿ ಲೇಟ್ ಆಯಿತು. ಸೊ ಇನ್ನು ಮಿಕ್ಕಿದ ಲಿವರ್ಸ್ನೂ ಕೂಡ ಬರೋದಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ನೋಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಲಿವರಿ ಆಗಿತ್ತು ಅಂತ ಕಮೆಂಟ್ ಮಾಡೋಣ ಮರಿಬೇಡಿ. ಮೊದಲು ನೋಡಿ ಸಿಗೋಲ್ಲ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.